ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಿಮ್ಮಣ್ಣ, ಅವಲಕ್ಕಿ ಮಾಡಿದೀನಿ ಬಾರೋ. ತಿಮ್ಮಣ್ಣ. ಲಕ್ಷ್ಮಿ, ತಿಮ್ಮಣ್ಣ ಇಲ್ಲಿಲ್ಲ, ಮಠದಲ್ಲಿದ್ದಾನೆ. ತಿಮ್ಮಣ್ಣ. ಅಮ್ಮ, ಎಷ್ಟು ಸಲ ಹೇಳಿದೀನಿ ನೈವೇದ್ಯ ಮಾಡುವಾಗ ಮಡಿ ಇಲ್ದೆ ಕೈ ಹಾಕ್ಬಾರ್ದು ಅಂತ. ಕೈ ಮೇಲೆ ಬರೆ ಹಾಕ್ತೀನಿ ನೋಡು. ಕೃಷ್ಣನು ಹೀಗೆ ಮಾಡ್ದ ಅಂತ ಕಥೆ ಹೇಳ್ತ್ಯಾ, ಆದ್ರೆ ನಾನ್ ಮಾಡಿದ್ರೆ ಮಡಿ ಅಂತ್ಯ. ಕೃಷ್ಣ ದೇವ್ರು, ನಾನು ದೇವ್ರೆ. ಸರಿಯಾಗಿ ಹೇಳ್ಬೇಕಂದ. ಮಕ್ಕಳೆಲ್ಲರೂ ದೇವ್ರೆ. ಬಾಲ ಕೃಷ್ಣ ಆದ್ರೂ ದೇವ್ರೆ, ಬಾಲ ತಿಮ್ಮಣ್ಣ ಆದ್ರೂ ದೇವ್ರೆ. ಬರೀ ಬಾಯಿ ಮಾತಿಗೆ ಅಷ್ಟೇ ದೇವ್ರು ಅಂತೀರ, ಆದ್ರೆ ನೈವೇದ್ಯ ಮಾತ್ರ ಕೊಡೋದೇ ಇಲ್ಲ. ಲಕ್ಷ್ಮಿ, ಸರಿ, ದೇವ್ರಿಗೆ ಬೇರೆ ನೈವೇದ್ಯ ಮಾಡ್ತೀನಿ. ತಗೋ, ಆ ಮಾಡು. ಲಕ್ಷ್ಮಿ, ಲಕ್ಷ್ಮಿ, ಮಗನ ನೆನಪು ಮಾಡಿ ತಪ್ಪು ಮಾಡ್ಬಿಟ್ನಾ? ಮಗನ್ ನೆನಪು ಮಾಡಿ ತಪ್ಪು ಮಾಡಲಿಲ್ಲ, ಅವನ ಮಠದಲ್ಲೇ ಬಿಟ್ಟು ಬಂದು ತಪ್ಪು ಮಾಡಿದ್ರಿ. ಲಕ್ಷ್ಮಿ, ನಿನಗೆ ಎಷ್ಟು ಸಲ ಹೇಳಿಲ್ಲ, ಗುರುಗಳು ಏನಾದ್ರು ತೀರ್ಮಾನ ತಗೊಂಡಿದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ. ದಿಕ್ಕು ಕೆಟ್ಟು ನಿಂತವ್ರು ನಾವು, ನಮಗೆ ದಿಕ್ಕು ತೋರಿಸಿದವ್ರು ಅವರು. ಅವ್ರ ಮಾತನ್ನ ಮೀರಕ್ಕಾಗತ್ತಾ ನಾವು? ಆಗಲ್ಲ ರೀ, ಅದ್ ನನಗೂ ಗೊತ್ತಿದೆ. ಎತ್ತ ಕರಳಿನ ಸಂಕಟ ನಿಮಗೂ ಅರ್ಥ ಆಗಲ್ಲ. ಒಂದ್ ಕಡೆ ಮನೇಲಿರೋ ಮಗಳನ್ನ ನೋಡಿ ಕಣ್ಣೀರ್ ಹಾಕ್ಬೇಕು, ಇನ್ನೊಂದ್ ಕಡೆ ದೂರ ಇರೋ ಮಗನ ನೆನ್ಪು ಮಾಡ್ಕೊಂಡು ಕಣ್ಣೀರ್ ಹಾಕ್ಬೇಕು. ಇಷ್ಟೇ ಅಲ್ವಾ ನನ್ನ ಹಣೆ ಬರ? ಲಕ್ಷ್ಮಿ, ನೀನು ಪ್ರೀತಿ ಕೊಡೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದೀಯಾ? ಅವ್ರ ಪ್ರೀತಿ ಜೊತೆ ಭವಿಷ್ಯನೂ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಅವ್ರನ್ನ ಕಂಡ್ರೆ ನನಗೆ ಪ್ರೀತಿ ಇಲ್ವಾ? ಗುರುಗಳು ನಮ್ಗೆ ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಹಾಗೆ ನಮ್ಮ ಮಗನ ಜವಾಬ್ದಾರಿನ ಅವ್ರು ತಗೊಂಡಿದ್ದಾರೆ. ಅದನ್ನ ಅವರ ನಿಷ್ಠೆಯಿಂದ ನಿರ್ವಹಿಸ್ತಾರೆ. ಲಕ್ಷ್ಮಿ, ತುಂಬಾ ಚಿಂತೆ ಮಾಡೋದಕ್ಕೆ ಹೋಗ್ಬೇಡ. ದೇವಿಗೆ ಎಲೆ ಹಾಕು. ನನಗೆ ಹಸುವಿಲ್ಲ. ತಿಮ್ಮಣ್ಣ, ಪ್ರಸಾದದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಬಾರ್ದು. ಪ್ರಸಾದನ ತಿನ್ನು. ನನಗೆ ಹಸು ಇಲ್ಲ ಗುರುಗಳೇ. ಯಾಕೆ? ಅಪ್ಪ ಅಮ್ಮ ನೆನಪಾಯ್ತಾ? ಓ, ಹಸ್ವಿಲ್ವೋ? ಹಾಗಾದ್ರೆ ನನಗೂ ಬೇಡ. ಏನು ಅಂದ್ರೆ ನೀವು ತಗೊಳ್ಳಿ. ಇಲ್ಲಿ ನೀನು ಉಪವಾಸ ಇದ್ದರೆ ನಿಮ್ಮ ತಂದೆ ತಾಯಿನೂ ಉಪವಾಸ ಇರ್ತಾರಲ್ವ, ಅದು ನಿನಗಿಷ್ಟನಾ? ಹಾಗಾದರೆ ಪ್ರಸಾದ ಸ್ವೀಕರಿಸು. ಆಯ್ತು ಗುರುಗಳೇ. ಅಮ್ಮ, ಭುವನಗಿರಿಯ ವಿದ್ಯಾಪೀಠ ನಮ್ಮ ಹಾಡು ಹಂಪೆ ಅಂತೆ ಆಗ್ಬಿಟ್ಟಿದೆಯಲ್ಲ. ನೋಡೋಣ, ಒಂಚೂರು ಬೇಗ ಬೇಗ ಶುಚಿ ಮಾಡಿಬಿಡಿ. ಮಕ್ಕಳ,
ಸ್ವಲ್ಪ ತಾಳಿ. ಎಲ್ಲ ಕನಕಾಚಲ, ನನ್ನ ಸ್ಥಾನ ಕಿತ್ಕೊಂಡು ನಿನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಹಾಗೆ ಮಾಡ್ತೀಯಲ್ಲ. ಶ್ರೀಹರಿ, ನಿನ್ನ ಕೈ ಬಾಯಿ ಸೊಟ್ಟಗಾಗುವಾಗ ಮಾಡಲಿಲ್ಲ, ನಾನು ಯೋಗೇಂದ್ರ ಆಚಾರ್ಯನೇ ಅಲ್ಲ. ಇಷ್ಟು ದಿನ ಈ ವಿದ್ಯಾಪೀಠ ಕತ್ಲಲ್ಲಿತ್ತು. ಇನ್ನು ಮುಂದೆ ಹಾಗಿರೋದಿಲ್ಲ. ಎಷ್ಟೇ ವರ್ಷದ ಕತ್ಲೆ ಇದ್ರೂ ಸಣ್ಣ ದೀಪದ ಬೆಳಕು ಎಲ್ಲ ಕತ್ಲೆನೂ ನಾಶ ಮಾಡಿಬಿಡುತ್ತೆ. ಹಾಗೆ ವಿದ್ಯೆ ಕೂಡ ಬೆಳಕಿನ ಹಾಗೆ ನಮ್ಮಲ್ಲಿ ತುಂಬಿಕೊಂಡಿರೋ ಅಜ್ಞಾನ, ಮೌಢ್ಯತೆ ಅನ್ನೋ ಕತ್ಲೆನ ನಾಶ ಮಾಡಿ ಜ್ಞಾನ ಅನ್ನೋ ಬೆಳಕನ್ನು ಕೊಡುತ್ತೆ. ಏನ್ ಕೊಡುತ್ತೆ? ಏನ್ ಹೇಳಿ? ಅಪ್ರಯೋಜಕ. ಅಗ್ಗಿಸ್ಗೆ ಹಾಕ್ತಾ ಇದ್ದೀನಿ, ಅಗ್ಗಿಸ್ಗೆ ಹಾಕ್ತಾ ಇದ್ದೀನಿ, ಅಗ್ಗಿಸ್ಗೆ ಹಾಕ್ತಾ ಇದ್ದೀನಿ. ಅಗಿಷ್ಟಿಕೆ ಹಾಕೋ ನೆಪದಲ್ಲಿ ಪಾಠಕ್ಕೆಲ್ಲ ತಪ್ಪಿಸ್ಕೊತಾ ಇದ್ಯಾ? ಗುರುಗಳಿಗೆ ಹೇಳ್ಬೇಕಾಗತ್ತೆ ನೋಡು. ಅಗ್ಗಿಸ್ಗೆ ಹಾಕಕ್ಕೆ ಗುರುಗಳೇ ಹೇಳಿದ್ದು ರಾಮಚಂದ್ರಣ್ಣ. ಸರಿ ಹಾಕಪ್ಪ. ಅಣ್ಣ, ನಾನೀಗ ಪಾಠ ಕೇಳ್ತೀನಿ. ಹಾ, ಕೂತ್ಕೋ. ಮುಂದಿನ ಪಾಠಕ್ಕೆ ಹೋಗೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಸುಗಂಧಿಂ ಪುಷ್ಟಿವರ್ಧನಂ. ಶ್ರೀಯಮಾಮೃತಾತ್. ತಿಮ್ಮಣ್ಣ,